Good morning, everyone. I am Dr. Mamata N. Government Prestige College, TIP2, Assistant Professor of Economics. Today, I discuss about types of macroeconomics. Types of macroeconomics. Macroeconomics has been divided into three types. They are macrostatic, macrodynamics, comparative static. Macrostatic ಸ್ಥಿರಾತ್ಮಕ ಸಮಗ್ರ ವಿಶ್ಲೇಷಣೆ. Macrostatic analysis explains the static equilibrium position of the economy. This is the best explained by Professor Kurihara in these words. If the object is to show a still picture of the economy as a whole, the macrostatic method is the appropriate technique. For this technique is one of the investing the relation between macro variables in the final position of equilibrium without reference to the process of adjustment implicit in that final position. ಇಲ್ಲಿ ಮ್ಯಾಕ್ರೋಸ್ಟ್ಯಾಟಿಕ್ ಅಂದರೆ ಸ್ಥಿರಾತ್ಮಕ ಸಮಗ್ರ ವಿಶ್ಲೇಷಣೆಯನ್ನು ಕುರಿತು ನಾವು ಅಧ್ಯಯನವನ್ನು ಮಾಡ್ತೀವಿ. ಸಮಗ್ರ ಅರ್ಥಶಾಸ್ತ್ರದ ವಿಧಗಳಲ್ಲಿ ಇದು ಸಹ ಒಂದು. ಈ ಒಂದು ಸ್ಟ್ಯಾಟಿಕ್ ಅಂದರೆ ಸ್ಥಿರಾತ್ಮಕ ಸಮಗ್ರ ವಿಶ್ಲೇಷಣೆಯಲ್ಲಿ ಒಂದು ನಿರ್ದಿಷ್ಟ ಸಮಯವಿರುವಲ್ಲಿ ಇಡೀ ಆರ್ಥಿಕ ವ್ಯವಸ್ಥೆಗೆ ಅನ್ವಯಿಸುವಂತಹ ವಿವಿಧ ಚಲಪರಿಮಾಣಗಳ ನಡುವಿನ ಸಂಬಂಧಗಳನ್ನು ಇದು ಕುರಿತು ಅಧ್ಯಯನವನ್ನು ಮಾಡುತ್ತೆ. ಕುರಿಯರ್ ಅವರು ಹೇಳ್ತಾರೆ, ಸಮಗ್ರ ಆರ್ಥಿಕ ಪರಿಮಾಣಗಳ ಮೂಲಕ ಅಂತಿಮ ಸಮತೋಲನವನ್ನು ಹೇಗೆ ಸಾಧನೆ ಆಗುತ್ತೆ ಎಂಬುದನ್ನು ಮಾತ್ರ ಈ ಒಂದು ಮ್ಯಾಕ್ರೋಸ್ಟ್ಯಾಟಿಕ್ ಅನಾಲಿಸಿಸ್ ಅನ್ನುವಂಥದ್ದು ತಿಳಿಸ್ಕೊಡುತ್ತೆ. ಅಂದರೆ ಸ್ಥಿರಾತ್ಮಕ ಸಮಗ್ರ ವಿಶ್ಲೇಷಣೆ ಅನ್ನುವಂಥದ್ದು ತಿಳಿಸ್ಕೊಡುತ್ತೆ ಅನ್ನುವಂಥದ್ದು. ಅಂದರೆ ಇಲ್ಲಿ ಸ್ಟಿಲ್ ಪಿಕ್ಚರ್ ಆಫ್ ದ ಎಕಾನಮಿ ಎಸ್ ಎ ಓಲ್, ಇಡೀ ಆರ್ಥಿಕ ವ್ಯವಸ್ಥೆಯಲ್ಲಿ ಆಗುವಂತಹ ಒಂದು ಅಪ್ರೋಪ್ರಿಯೇಟ್ ಟೆಕ್ನಿಕ್ಸನ್ನು, ಸ್ಥಿರಾತ್ಮಕ ಬದಲಾವಣೆಗಳನ್ನು ಮಾತ್ರ ಇದು ಕುರಿತು ಅಧ್ಯಯನವನ್ನು ಮಾಡುತ್ತೆ ಅನ್ನುವಂತಹದ್ದನ್ನು ತಿಳಿಸ್ಕೊಡುತ್ತೆ. The macrostatic method is the appropriate technique. For this technique is one of investigating the relations between macro variables. ಸಮಗ್ರ ಬದಲಾವಣೆಗಳಲ್ಲಿ ಆಗುವಂತಹ ಅಂಶಗಳನ್ನು ಕುರಿತು ಇದು ಅಧ್ಯಯನವನ್ನು ಮಾಡುತ್ತೆ. ಇನ್ ದ ಫೈನಲ್ ಪೊಸಿಷನ್ ಆಫ್ ಈಕ್ವಿಲಿಬ್ರಿಯಂ ವಿತೌಟ್ ರೆಫರೆನ್ಸ್ ಟು ದ process of adjustment implicit in that final position. Thus economic static refer to a timeless economy. ಅಂದರೆ ಇಲ್ಲಿ ಸಮಯದ ಬದಲಾವಣೆಗೆ, ಅಂದರೆ ಸಮಯಕ್ಕಿಲ್ಲಿ ಹೇಗೆ ಇದು ಸಾಧನೆ ಆಗುತ್ತೆ ಅನ್ನುವಂಥದ್ದನ್ನು ಹೇಳುತ್ತೆ ಎಂಬುದನ್ನು ಮಾತ್ರ ಇದು ವಿಶ್ಲೇಷಣೆ ಮಾಡುತ್ತೆ ಹೊರತು ಸಮತೋಲನದ ನಡುವೆ ಯಾವ ರೀತಿ ಇದು ಸೂಚ್ಯಾತ್ಮಕವಾದಂತಹ ಬದಲಾವಣೆಗಳನ್ನು ಇದು ಅಭ್ಯಾಸವನ್ನು ಮಾಡೋದಿಲ್ಲ. ಒಂದೇ ಸಮಯ ಬಿಂದುವಿಗೆ ನಡುವೆ ಸಂಬಂಧವನ್ನು ಅಂದರೆ ಒಂದೇ ಸಮಯ ಬಿಂದುವಿಗೆ ಇದು ಸಂಬಂಧಪಟ್ಟಿರುವಂಥದ್ದು ಎಲ್ಲ ಚಲ ಪರಿಮಾಣಗಳು, ಆಲ್ ವೇರಿಯಬಲ್ಸ್, ಮ್ಯಾಕ್ರೋ ವೇರಿಯಬಲ್ಸ್, ಫೈನಲ್ ಪೊಸಿಷನ್ ಈಕ್ವಿಲಿಬ್ರಿಯಂ ವಿತೌಟ್ ರೆಫರೆನ್ಸ್ ಟು ದ ಪ್ರೊಸೆಸ್ ಆಫ್ ಅಡ್ಜಸ್ಟ್ಮೆಂಟ್ ಇಂಪ್ಲಿಸಿಟ್ ಇನ್ ದಟ್ ಫೈನಲ್ ಪೊಸಿಷನ್. ಟೈಮ್ಲೆಸ್ ಎಕಾನಮಿ ಅಂದರೆ ಇನ್ ಎಕನಾಮಿಕ್ ಸ್ಟ್ಯಾಟಿಕ್ ರೆಫರ್ ಟು ಎ ಟೈಮ್ಲೆಸ್ ಎಕಾನಮಿ ಅಂದರೆ ಯಾವುದೇ ಒಂದು ಸಮಯದ ಬಿಂದುವಿಗೆ ಇದರ ನಡುವೆ ಸಂಬಂಧವನ್ನು ಇದು ತೋರೋದಿಲ್ಲ. ಇಟ್ ಈಸ್ ಲೈಕ್ ಎ ಸ್ನ್ಯಾಪ್ಶಾಟ್ ಫ್ರಮ್ ಎ ಸ್ಟಿಲ್ ಕ್ಯಾಮರಾ ವಿಚ್ ವುಡ್ ಬಿ ಸೇಮ್ ವೆದರ್ ದ ಪ್ರೀವಿಯಸ್ ಆ್ಯಂಡ್ ಸಬ್ಸಿಕ್ವೆಂಟ್ ಪೊಸಿಷನ್ ಆಫ್ ದ ಎಕಾನಮಿ ವೆ ಸಬ್ಜೆಕ್ಟ್ ಟು ದ ಚೇಂಜಸ್ ಆರ್ ನಾಟ್. ಸ್ಥಿರಾತ್ಮಕ ಸಮಗ್ರ ವಿಶ್ಲೇಷಣೆಯಲ್ಲಿ ಇಂದಿನ ಮತ್ತು ಮುಂದಿನ ಎರಡೂ ಚಲಪರಿಮಾಣ ಅಂದರೆ ಘಟನೆಗಳ ನಡುವೆ ಈ ಪರಿಮಾಣಗಳ ನಡುವೆ ಇರುವಂತಹ ಸಂಬಂಧವನ್ನು ಇದು ಬಿಂಬಿಸೋದಿಲ್ಲ. ಚೇಂಜಸ್ ಆರ್ ನಾಟ್, ಏನು ಬದಲಾವಣೆಗಳಾಗುತ್ತೆ ಅನ್ನೋದನ್ನು ಇದು ತಿಳಿಸೋದಿಲ್ಲ ಅನ್ನುವಂಥದ್ದು. ಸೆಕೆಂಡ್ ಒನ್ ಮ್ಯಾಕ್ರೋಸ್ಟ್ಯಾಟಿಕ್ಸ್. ಅದರಲ್ಲಿ ಮ್ಯಾಕ್ರೋಸ್ಟ್ಯಾಟಿಕ್ಸ್ ಫಸ್ಟ್ ಒನ್ ಇದು. ಮ್ಯಾಕ್ರೋಸ್ಟ್ಯಾಟಿಕ್ ಡೀಲ್ಸ್ ವಿತ್ ದ ಫೈನಲ್ ಈಕ್ವಿಲಿಬ್ರಿಯಂ ಆಫ್ ದ ಎಕಾನಮಿ ಅಂದರೆ ಕೊನೆಯ ಬದಲಾವಣೆಗಳನ್ನು, ಇದು ಸಮತೋಲನವನ್ನು ಇದು ಹೇಳುತ್ತೆ. ಪರ್ಟಿಕ್ಯುಲರ್ ಪಾಯಿಂಟ್ ಇನ್ ಟೈಮ್, ಇದು ಯಾವುದೇ ಒಂದೇ ಸಮಯ ಬಿಂದುವಿಗೆ ಸಂಬಂಧಪಟ್ಟಿರುತ್ತೆ ಅನ್ನುವಂಥದ್ದು. ಎಲ್ಲ ಬದಲಾವಣೆಗಳು, ಎಲ್ಲ ಚಲಪರಿಣಾಮಗಳು ಒಂದೇ ಸಮಯ ಬಿಂದುವಿಗೆ ಬದಲಾವಣೆ ಆಗಿರುತ್ತೆ ಅನ್ನುವಂಥದ್ದನ್ನು ಒಂದು ಡಯಾಗ್ರಾಮ್ ಮೂಲಕ ನಾವು ತಿಳ್ಕೊಳ್ಬೋದು. ಇಲ್ಲಿ ಸ್ಟಡಿ ಆಫ್ ಒನ್ ಸ್ಟ್ಯಾಟಿಕ್ ಈಕ್ವಿಲಿಬ್ರಿಯಂ ಪಾಯಿಂಟ್ ಆಫ್ ದ ಎಕಾನಮಿ, ಸ್ಟಡಿ ಆಫ್ ದ ರಿಲೇಷನ್ಶಿಪ್ ಬಿಟ್ವೀನ್ ಅಗ್ರಿಗೇಟ್ ಎಕಾನಮಿಕ್ ವೇರಿಯಬಲ್ಸ್ ಫ್ರಮ್ ಎ ಸ್ಟಿಲ್ ಪಿಕ್ಚರ್ ಪಾಯಿಂಟ್ ಆಫ್ ಎ ವ್ಯೂ. Don't deal with the process of attaining and breaking the equilibrium points related with a single point of time. Y is equal to C plus I. Where Y is equal to C plus I, where Y equals total income, C total consumption, I total investment. ಇಲ್ಲಿ ಒಂದು ಡಯಾಗ್ರಾಮನ್ನು ನಾವು ನೋಡ್ತಾ ಇದ್ದೀವಿ. OY ಆಕ್ಸಿಸ್ ಇನ್ಕಮ್, OX ಆಕ್ಸಿಸ್ ಮತ್ತು OY ಆಕ್ಸಿಸ್ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಮಧ್ಯೆ ಒಂದು ಸಮತೋಲನದಲ್ಲಿ ಒಂದು ರೇಖೆ ಆದೋಗಿದೆ, ಅದನ್ನು ನಾವು
In the figure, the consumption schedule is shown by C and the combined consumption and investment are shown by C plus I. ಏನು ಈ ಸಿ ಪ್ಲಸ್ ಐ ಅನ್ನುವಂತಹ ಒಂದು ರೇಖೆ ಇದೆಯೋ ಈ ರೇಖೆಗೆ ನಾವು ನೋಡಿದಾಗ ದ ಈಕ್ವಿಲಿಬ್ರಿಯಂ ಪಾಯಿಂಟ್ ವಿಲ್ ಬಿ ಅಟೈನ್ ಅಟ್ ಇ. ಎಲ್ಲಿ ಈಕ್ವಲ್ ಆಗಿದೆ ಅಂದರೆ ಇದು ಸಮತೋಲನ ಒಂದು ಏನು ಅಡ್ಡ ರೇಖೆ ಏನಿದೆಯೋ ಈ ಒಂದು ರೇಖೆಯನ್ನು ಈ ಬಿಂದುವಿನಲ್ಲೂ ಸಿ ಪ್ಲಸ್ ಐ ಅನ್ನುವಂಥದ್ದು ಸೂಚಿಸಿದೆ, ಅಂದರೆ ಪಾಯಿಂಟನ್ನು ಛೇದಿಸಿದೆ ಇರುವಂಥದ್ದು. ವಿಲ್ ಅಟೈನ್ ಇ ದ ಈಕ್ವಿಲಿಬ್ರಿಯಂ ನ್ಯಾಷನಲ್ ಇನ್ಕಮ್ ಇಸ್ ಓ ವೈ. ಈಕ್ವಿಲಿಬ್ರಿಯಂ ಓ ವೈ ಅನ್ನುವಂಥದ್ದೇನು ಈಕ್ವಿಲಿಬ್ರಿಯಂ ಲೆವೆಲ್, ಇನ್ಕಮ್ ಲೆವೆಲ್, ನ್ಯಾಷನಲ್ ಇನ್ಕಮ್. ದಿಸ್ ಈಕ್ವಿಲಿಬ್ರಿಯಂ ಪೊಸಿಷನ್ ವಿಲ್ ಬಿ ಸ್ಟಡಿಡ್ ಅಂಡರ್ ಸಿಂಪಲ್ ಮ್ಯಾಕ್ರೋ ಸ್ಟ್ಯಾಟಿಸ್ಟಿಕ್ಸ್. ಅಂದರೆ ಈ ಒಂದು ತುಂಬ ಸರಳವಾದಂತಹ ಒಂದು ಮ್ಯಾಕ್ರೋ ಸಮಗ್ರ ವಿಶ್ಲೇಷಣೆಯನ್ನು ಇದು ಅಧ್ಯಯನವನ್ನು ಮಾಡುವಂತಹದ್ದನ್ನು ನಾವಿಲ್ಲಿ ನೋಡ್ತೇವೆ. ಅಥವಾ ಇನ್ನೂ ನಾವು ಹೇಳುವಂಥದ್ದಾದರೆ ಇಲ್ಲಿ ಏನು ಸರ್ಕಾರದ ವೆಚ್ಚ ಇರ್ಬೋದು ಅಥವಾ ಈ ಒಂದು ಹೂಡಿಕೆ ಮತ್ತು ಉಳಿತಾಯ ಅಂದರೆ ಹೂಡಿಕೆ ಮತ್ತು ಅನುಭವದ ವೆಚ್ಚವನ್ನು ಅದು ತೋರಿಸುವಂಥದ್ದು. ಹಾಗಾಗಿ ಈ ಒಂದು ಹೂಡಿಕೆ ಮತ್ತು ಉಳಿತಾಯ ಸಮತೋಲನ ಬಿಂದು ಎಲ್ಲಿ ನಿರ್ಧಾರ ಆಗುತ್ತೆ ಅಂತಂತಂದರೆ ಈ ಬಿಂದುವಿನಲ್ಲಿ ಅದು ನಿರ್ಧಾರ ಆಗುತ್ತೆ. ಎಲ್ಲಿ ರಾಷ್ಟ್ರೀಯ ಆದಾಯ ಒಟ್ಟು ಅನುಭವವನ್ನು ಮತ್ತು ಒಟ್ಟು ಹೂಡಿಕೆಯನ್ನು ಇದು ಪರಿಚಯಿಸುತ್ತಾ ಇದೆ ಅನ್ನುವಂಥದ್ದು ನಾವು ಇದರಲ್ಲಿ ತಿಳ್ಕೊಳ್ತೇವೆ. ಸೆಕೆಂಡ್ ಒನ್, ಕಂಪೇರೇಟಿವ್ ಸ್ಟ್ಯಾಟಿಸ್ಟಿಕ್ಸ್. ಕಂಪೇರೇಟಿವ್ ಸ್ಟ್ಯಾಟಿಸ್ಟಿಕ್ಸ್ ತುಲನಾತ್ಮಕ ಸ್ಥಿರಾತ್ಮಕ ಸಮಗ್ರ ವಿಶ್ಲೇಷಣೆ. ಕಂಪೇರೇಟಿವ್ ಮ್ಯಾಕ್ರೋ ಸ್ಟ್ಯಾಟಿಸ್ಟಿಕ್. ಕಂಪೇರೇಟಿವ್ ಸ್ಟ್ಯಾಟಿಕ್ಸ್ is a method of economic analysis which was first used by German economist F. Oppenheimer in 1916. ಈ ಒಪ್ಪರ್ ಐಮನ್ ಅನ್ನುವಂಥವನು 1916ನಲ್ಲಿ ಈ ಒಂದು ತುಲನಾತ್ಮಕ ಸ್ಥಿರಾತ್ಮಕ ಸಮಗ್ರ ವಿಶ್ಲೇಷಣೆಯನ್ನು ಮೊಟ್ಟ ಮೊದಲ ಬಾರಿಗೆ ಆರ್ಥಿಕ ಚಲಪರಿಣಾಮಗಳನ್ನು ಕುರಿತು ಅಧ್ಯಯನವನ್ನು ಮಾಡಲಿಕ್ಕೋಸ್ಕರ ಬಳಸ್ಕೊಳ್ತಾನೆ. ಶುಂಪೀಟರ್ ಡಿಸ್ಕ್ರೈಬ್ಡ್ ಇಟ್ ಆಸ್ ಆನ್ ಇವ್ಯಾಲ್ಯೂಷನರಿ ಪ್ರೊಸೆಸ್ ಬೈ ಎ ಸಕ್ಸೆಷನ್ ಆಫ್ ಸ್ಟ್ಯಾಟಿಕ್ ಮಾಡೆಲ್ಸ್. ನಂತರ ಈ ಒಂದು ಶುಂಪೀಟರ್ ಅನ್ನುವಂಥವ್ರು ಇದನ್ನು ಹೆಚ್ಚಾಗಿ ಬಳಸಲಿಕ್ಕೆ ಪ್ರಾರಂಭವನ್ನು ಮಾಡ್ತಾರೆ, ಅದನ್ನು ಹೆಚ್ಚು ಉಪಯೋಗದಲ್ಲಿ ಬಳಸ್ಕೊಳ್ತಾರೆ. ವೇರ್ ಎವರ್ ವಿ ಡೀಲ್ ವಿತ್ disturbance of a given state by trying to indicate the static relations obtaining before a given disturbance impinted upon the system and after as comparative statics. To be precise, comparative statics is the method of analysis in which different equilibrium situations are compared. ಇಲ್ಲಿ ನಾವು 1906ರಲ್ಲಿ ಏನು ಓಪರ್ ಐಮನ್ ಅನ್ನುವಂತಹ ಜರ್ಮನಿಯ ಒಂದು ಪ್ರಸಿದ್ಧವಾದಂತಹ ಅರ್ಥಶಾಸ್ತ್ರಜ್ಞ ಈ ಒಂದು ಅಂಶವನ್ನು ಬಳಸ್ಕೊಂಡು ಈ ತುಲನಾತ್ಮಕ ಸ್ಥಿರಾತ್ಮಕ ಸಮಗ್ರ ವಿಶ್ಲೇಷಣೆಯನ್ನು ಆರ್ಥಿಕ ಚಲಪರಿಮಾಣಗಳನ್ನು ಅಧ್ಯಯನ ಮಾಡಲಿಕ್ಕೆ ಬಳಸ್ಕೊಳ್ತಾನೆ. ನಂತರ ಇದನ್ನು ಶುಂಪೀಟರ್ ಹೆಚ್ಚು ಪ್ರಸಿದ್ಧಿಯನ್ನು ಪಡಿಸ್ಕೊಳ್ತಾನೆ. ಈ ಸಮಗ್ರ ಚಲಪರಿಮಾಣಗಳ ನಡುವಿನ ಸಂಬಂಧಗಳಿಂದ ಹೊರಹೊಮ್ಮುವಂತಹ ವಿಭಿನ್ನ ಸಮತೋಲನ ಪರಿಸ್ಥಿತಿಗಳನ್ನು ಅಧ್ಯಯನವನ್ನು ಮಾಡುವಂಥದ್ದು ಅಥವಾ ವಿಶ್ಲೇಷಣೆಯನ್ನು ಮಾಡುವಂತಹ ಒಂದು ವಿಧಾನವನ್ನು ಇದು ತಿಳಿಸ್ಕೊಡುತ್ತೆ. ಒಟ್ಟು ಅನುಭೋಗ ಇರ್ಬೋದು, ಒಟ್ಟು ಹೂಡಿಕೆ ಇರ್ಬೋದು, ಒಟ್ಟು ಆದಾಯ ಇರ್ಬೋದು ಅನ್ನುವಂಥದ್ದನ್ನು ವಿವಿಧ ಸಮಯ ಬಿಂದುಗಳಲ್ಲಿ ಯಾವ ರೀತಿ ಇದು ಹೊರಹೊಮ್ಮುತ್ತೆ ಇರುವುದನ್ನು ಹೇಳ್ಕೊಡುತ್ತೆ. ದಸ್ ಕಂಪೇರೇಟಿವ್ ಸ್ಟ್ಯಾಟಿಕ್ ಇಸ್ ನಾಟ್ ಕನ್ಸರ್ನ್ ವಿತ್ ದ ಟ್ರಾನ್ಸಿಷನಲ್ ಪೀರಿಯಡ್ ಬಟ್ ಇನ್ವಾಲ್ವ್ಸ್ ದ ಸ್ಟಡಿ ಆಫ್ ವೇರಿಯೇಷನ್ ಇನ್ ಈಕ್ವಿಲಿಬ್ರಿಯಂ ಪೊಸಿಷನ್ ಕರಸ್ಪಾಂಡಿಂಗ್ ಟು ಸ್ಪೆಸಿಫೈಡ್ ಚೇಂಜಸ್ ಇನ್ ಅಂಡರ್ಲೈಯಿಂಗ್ ಡಾಟಾ. ಇದಕ್ಕೆ ಸಹ ನಾವು ಒಂದು ಡಯಾಗ್ರಾಮನ್ನು ನೋಡ್ತಾ ಇದ್ದೀವಿ. ಇಲ್ಲಿ ಇನ್ ದ ಫಿಗರ್ ಲೆಟ್ E1 DD ಕರ್ವ್ chase the SS curve in intersect E1 be the initial equilibrium to the economy with equilibrium income. OY1 ಅನ್ನುವಂಥದ್ದು ಈಕ್ವಿಲಿಬ್ರಿಯಂ ಇನ್ಕಮ್ ಆಗಿರುತ್ತೆ ಇಲ್ಲಿ. ಬಟ್ ಇಫ್ ದೇರ್ ಈಸ್ ಆ್ಯನ್ ಇನ್ಕ್ರೀಸ್ ಇನ್ ಇನ್ವೆಸ್ಟ್ಮೆಂಟ್, ಅಕಸ್ಮಾತ್ ನಾವೇನಾದರೂ ಹೂಡಿಕೆಯನ್ನು ಇನ್ನೂ ಹೆಚ್ಚು ಮಾಡಿದ್ರೆ ದೆನ್ ದ ಇನಿಷಿಯಲ್ ಲೆವೆಲ್ ಆಫ್ ದ ಈಕ್ವಿಲಿಬ್ರಿಯಂ ವಿಲ್ ಬಿ ಡಿಸ್ಟರ್ಬ್ಡ್. ಈ ಒಂದು ಸಮತೋಲನ ಅನ್ನುವಂಥದ್ದು ಕದಲುತ್ತೆ. ಎಲ್ಲಿ ಕದಲುತ್ತೆ? E2, E1ನಿಂದ E2ಗೆ ಕದತ್ತೆ. ವೇರ್ ದ ನ್ಯೂ ಲೆವೆಲ್ ಆಫ್ ಈಕ್ವಿಲಿಬ್ರಿಯಂ ಇನ್ಕಮ್ OY2 ಇನ್ಕಮ್ ಏನಾಗುತ್ತೆ? ರೈಸ್ ಆಗುತ್ತೆ ಅನ್ನುವಂಥದ್ದನ್ನು ನಾವು ಹೇಳ್ತೀವಿ. ಕಂಪೇರೇಟಿವ್ ಮ್ಯಾಕ್ರೋ ಸ್ಟ್ಯಾಟಿಸ್ಟಿಕ್ಸ್ ಸ್ಟಡೀಸ್ ದೀಸ್ ಟು ಈಕ್ವಿಲಿಬ್ರಿಯಂ ಪೊಸಿಷನ್ E1 and E2 and does not talk about the process through which the equilibrium takes place. ನಾವು ಈ ಒಂದು ಬದಲಾವಣೆಗಳನ್ನು ನಾವು ನೋಡಿದಾಗ ಸಮತೋಲನ ಪ್ರಾರಂಭ ಬಿಂದು ಈ ಬಿಂದುವಿನಲ್ಲಿದೆ. ಆದರೆ ಸರ್ಕಾರ ಅಂದರೆ ಪ್ರೇರಿತ ಹೂಡಿಕೆಯನ್ನು ಹೆಚ್ಚಿಸಿದ ನಂತರ ಇನ್ನೊಂದು ಹೂಡಿಕೆಗಳನ್ನು ನಾವು ಹೆಚ್ಚಿಸಿದ್ದೇ ಆದರೆ ಆ ಸಮತೋಲನ ಏನಾಗುತ್ತೆ? ಕದಲುತ್ತೆ ಅನ್ನುವಂಥದ್ದನ್ನು ನಾವು E1ನಿಂದ E2ಗೆ ಚಲಿಸಿರುವಂತಹ ಬಿಂದುವನ್ನು ನಾವು ತಿಳ್ಕೊಳ್ತೀವಿ. ಈ ಬಿಂದುವಿನಲ್ಲಿ ಸಮತೋಲನ ಬಿಂದು ಅನ್ನುವಂಥದ್ದಿತ್ತು, ಆದರೆ ಈಗ E1 ಅನ್ನುವಂಥದ್ದು ಹೊಸ ಸಮತೋಲನ ಬಿಂದು ಆಗಿರುತ್ತೆ. ಅಂದರೆ ಒಂದು ಪದವನ್ನು ಬದಲಾಯಿಸ್ಕೊಳ್ಳುತ್ತೆ. E1 and E2 and does not talk about the process through which the equilibrium takes place. It states that ಅಂದರೆ ಇವೆರಡೂ ಸಹ ಒಂದೇ ಸಮಾನಂತಹ ಸಮಯ ಅಂದರೆ ಬಿಂದುಗಳಲ್ಲ, ಬೇರೆ ಬೇರೆ ಇದು.
It states that when aggregate investment increase and increasing aggregate in income will be ಅಂದರೆ ನಿಮ್ಮ ಆದಾಯ ಅನ್ನುವಂಥದ್ದು ಏನಾಗುತ್ತೆ ಅಂದರೆ ನಿಮ್ಮ ಬದಲಾವಣೆ ಆ ಸಮಯದ ಬಿಂದು ಏನು ಈಕ್ವಿಲಿಬ್ರಿಯಂ ಲೆವೆಲ್ ಪಾಯಿಂಟು ಚೇಂಜ್ ಆದಂಗೆ ನಮ್ಮ ಇನ್ಕಮ್ ಸಹ ಏನಾಗುತ್ತೆ ರೈಸ್ ಆಗುತ್ತೆ ಅನ್ನೋದನ್ನು ಅದು ಹೇಳುತ್ತೆ. ಇಟ್ ಆಲ್ಸೋ ಇಂಪ್ಲೈಸ್ ದಟ್ OY1 ಈಸ್ ಅಗ್ರಿಗೇಟ್ ದ್ಯಾನ್ OY2. ಲಾಸ್ಟ್ ಒನ್ ಮ್ಯಾಕ್ರೋ ಡೈನಾಮಿಕ್. ಈ ಮ್ಯಾಕ್ರೋ ಡೈನಾಮಿಕ್ ಅನ್ನುವಂಥದ್ದು ಅಂದರೆ ಇದ್ರಿ ನಾವು ಚಲನಾತ್ಮಕ ಸಮಗ್ರ ವಿಶ್ಲೇಷಣೆ ಅಂತ ಕರಿತೀವಿ ಇದನ್ನು. ಈ ಚಲನಾತ್ಮಕ ಸಮಗ್ರ ವಿಶ್ಲೇಷಣೆ ಅನ್ನುವಂಥದ್ದು ಸಮಗ್ರ ಅರ್ಥಶಾಸ್ತ್ರದ ವಿಧಗಳಲ್ಲಿ ಮೂರನೆಯ ಒಂದು ಅಂಶ ಅಥವಾ ಕೊನೆಯ ಅಂಶ. ಎಕನಾಮಿಕ್ ಡೈನಾಮಿಕ್ಸ್ ಆನ್ ದ ಅದರ್ ಹ್ಯಾಂಡ್ ಈಸ್ ದ ಸ್ಟಡಿ ಆಫ್ ಚೇಂಜಸ್ ಆಫ್ ಅಕ್ಸಿಲರೇಷನ್ ಆರ್ ಡಿಕ್ಲರೇಷನ್. It is analysis of the process of change which continues through time. An economy may change through time into two ways. In ನಾವು ಆಗಲೇ ಹೇಳಿದ ಎಕನಾಮಿಕ್ ಡೈನಾಮಿಕ್ ಆನ್ ದ ಅದರ್ ಹ್ಯಾಂಡ್ ಇಸ್ ದ ಸ್ಟಡಿ ಆಫ್ ಚೇಂಜ್ ಆಫ್ ಎಕ್ಸಲರೇಷನ್ ಆರ್ ಡಿಕ್ಲರೇಷನ್. ಅಂದರೆ ಹೆಚ್ಚು ಅಥವಾ ಎರಡು ಕಡಿಮೆ, ಎರಡು ಯಾವ್ದು ಬೇಕಾದ್ರೂ ಆಗ್ಬೋದು. ಇಟ್ ಈಸ್ ಅನಾಲಿಸಿಸ್ ಆಫ್ ದ ಪ್ರೊಸೆಸ್ ಆಫ್ ಚೇಂಜ್ ವಿಚ್ ಕಂಟಿನ್ಯೂಯಸ್ ಥ್ರೂ ಟೈಮ್. ಸಮಯದ ಬದಲಾವಣೆ ಅದು ಬದಲಾವಣೆಯನ್ನು ಹೊಂದುತ್ತೆ. ಅನ್ ಎಕಾನಮಿ ಮೇ ಚೇಂಜ್ ಥ್ರೂ ಟೈಮ್ ಇಂಟು ಟೂ ವೇಸ್. ಎರಡು ವೇಗಳಲ್ಲಿ ಅದು ಬದಲಾವಣೆಯನ್ನು ಹೊಂದುತ್ತೆ. ವಿತೌಟ್ ಚೇಂಜಿಂಗ್ ಇಟ್ಸ್ ಪ್ಯಾಟ್ರನ್ ಆ್ಯಂಡ್ ಬೈ ಚೇಂಜಿಂಗ್ ಪ್ಯಾಟ್ರನ್. ಎಕನಾಮಿಕ್ ಡೈನಾಮಿಕ್ ರಿಲೇಟ್ಸ್ ಟು ದ ಲೇಟರ್ ಟೈಪ್ ಆಫ್ ಚೇಂಜ್. If there is a change in population, capital, technique, use of production, forms of business organizations and tastes of the people in any one or all of them, the economy will assume a different pattern and the economic system will change its direction. ಇಲ್ಲಿ ಬದಲಾವಣೆಗಳು ಅನ್ನುವಂಥದ್ದು ಅಂದರೆ ಎಕನಾಮಿಕ್ ಸಿಸ್ಟಮ್ ಅನ್ನುವಂಥದ್ದು ಸಹ ಏನಾಗುತ್ತೆ ಬದಲಾವಣೆಗಳಾಗೋದಕ್ಕೆ ಒಳಪಡುತ್ತೆ ಅನ್ನುವಂಥದ್ದು. ಎಲ್ಲ ಸಮಗ್ರ ಚಲಪರಿಮಾಣಗಳ ಬದಲಾವಣೆಯ ಪರಿಣಾಮವಾಗಿ ಆರ್ಥಿಕತೆಯಲ್ಲಿ ಸಂಭವಿಸುವಂತಹ ಸಮತೋಲನ ಸ್ಥಿತಿಯನ್ನು ಇದೇನು ಮಾಡುತ್ತೆ ಚರ್ಚೆ ಮಾಡುತ್ತೆ, ಅದನ್ನು ಕುರಿತು ಅಧ್ಯಯನವನ್ನು ಮಾಡುತ್ತೆ. ವಿವಿಧ ಸಮತೋಲನ ಸ್ಥಿತಿಗಳ ನಡುವೆ ಇರುವಂತಹ ಒಂದು ಬದಲಾವಣೆಗಳನ್ನು ಗಣನೆಗೆ ತೆಗೆದುಕೊಳ್ಳುತ್ತೆ. ಆದ್ದರಿಂದ ಇದು ಬಹಳ ವಿಸ್ತಾರವಾದಂತಹ ಹಾಗೂ ವಾಸ್ತವವಾದಂತಹ ಒಂದು ವಿಶ್ಲೇಷಣಾ ಅಂಶ. ಹಾಗಾಗಿ ಇದನ್ನು ನಾವು ಮ್ಯಾಕ್ರೋ ಡೈನಮಿಕ್ ಅಂತ ಕರಿತೀವಿ. ಚಲನಾತ್ಮಕ ಸೂಕ್ಷ್ಮ ವಿಶ್ಲೇಷಣೆ ಇತ್ತೀಚಿನ ದಿನಗಳಲ್ಲಿ ಅತಿ ಹೆಚ್ಚು ಬಳಕೆಯಲ್ಲಿ ಇರುವುದನ್ನು ನಾವು ನೋಡ್ತೇವೆ. ಪ್ರೊಫೆಸರ್ ಇಕ್ಸ್ ಇನ್ನಿಸ್ ಅಂದರೆ ಇಕ್ಸ್ ಅನ್ನುವಂಥವರು ತನ್ನ ಬುಕ್ ವ್ಯಾಲ್ಯೂ ಆ್ಯಂಡ್ ಕ್ಯಾಪಿಟಲ್ ಡಿಫೆನ್ಸ್ ಎಕನಾಮಿಕ್ ಡೈನಾಮಿಕ್ಸ್ ಅದ್ರ ಬಗ್ಗೆ ಅವರು ಮಾತಾಡ್ತಾರೆ. ಆಸ್ ದೋಸ್ ಪಾರ್ಟ್ಸ್ ವೇರ್ ಎವ್ರಿ ಕ್ವಾಂಟಿಟಿ ಮಸ್ಟ್ ಬಿ ಡೇಟೆಡ್. ಬಟ್ ಪ್ರೊಫೆಸರ್ ಆ್ಯರಡ್ ಡಸ್ ನಾಟ್ ಅಗ್ರಿ ವಿತ್ ದಿಸ್ ವೆನ್ ಹಿ ಸೇಸ್. ಏನು ಇಕ್ಸ್ ಅನ್ನೋರು ಅಂತ ಹೇಳ್ತಾರೆ, ವ್ಯಾಲ್ಯೂ ಆ್ಯಡ್ ಕ್ಯಾಪಿಟಲ್ ಬಗ್ಗೆ ಅವರು ಹೇಳ್ಬೇಕಾದ್ರೆ ಡೈನಾಮಿಕ್ ಅನ್ನೋ ಒಂದು ಪದವನ್ನು ಬಳಸ್ತಾರೆ. ಬಟ್ ಆದರೆ ಪ್ರೊಫೆಸರ್ ಆ್ಯರಡ್ ಇದನ್ನು ಒಪ್ಕೊಳ್ಳೋದಿಲ್ಲ. ಇನ್ ಡೈನಾಮಿಕ್ ಡೇಟಿಂಗ್ ಇಸ್ ನೋ ಮೋರ್ ನೆಸೆಸರಿ ದ್ಯಾನ್ ಎ ಸ್ಟ್ಯಾಟಿಕ್. ಸ್ಥಿರಾತ್ಮಕವಾಗಿರೋದಕ್ಕೆ ಡೈನಾಮಿಕ್ ಅನ್ನುವಂಥದ್ದು ಬೇಕಿಲ್ಲ ಅಂತ ಹೇಳ್ತಾರೆ. ಈ ದೇರ್ ಫೋರ್ಸ್ suggests that dynamic should concern itself with the analysis of continuing changes generated by the special nature of a growing economy. According to him, dynamic economic concerns itself with the necessary relation between the rates of growth of the different elements in a growing economy. Arad considers once over changes to fall within the domain of economic statics. Such changes imply a shift from one position. ಇಲ್ಲಿ ಚಲನಾತ್ಮಕ ಸಮಗ್ರ ವಿಶ್ಲೇಷಣೆ ಇತ್ತೀಚಿನ ವಿಕಾಸಗೊಂಡಿರುವಂತಹ ಒಂದು ಪ್ರಮುಖವಾದಂತಹ ವಿಧಾನ ಆಗಿದೆ. ರಾಗ್ನರ್ ಫಿಶ್ ಇರ್ಬೋದು, ರಾಬರ್ಟ್ಸನ್ ಇರ್ಬೋದು, ಜೆರಿಕ್ಸ್ ಇರ್ಬೋದು, ಸ್ಯಾಮ್ಯುಯಲ್ಸನ್ ಇರ್ಬೋದು, ಜಾನ್ ಟಿನ್ಬರ್ಜನ್ ಇರ್ಬೋದು, ಹಲವಾರು ಅರ್ಥಶಾಸ್ತ್ರಜ್ಞರು ಇದನ್ನು ಹೆಚ್ಚು ಬಳಸ್ಕೊಳ್ತಾರೆ. ಈ ಸಮಗ್ರ ಅಂಶಗಳಲ್ಲಿ ಸಂಭವಿಸುವಂತಹ ಬದಲಾವಣೆಗಳಿಗೆ ಪರಿಣಾಮವಾಗಿ ಸಮತೋಲನ ಅನ್ನುವಂಥದ್ದು ಹೇಗೆ ಘಟಿಸುತ್ತದೆ, ಸಂಭವಿಸುವ ಬದಲಾವಣೆಗಳ ಪರಿಣಾಮಗಳಿಗೆ ಏನಾಗುತ್ತೆ ಅನ್ನುವಂಥದ್ದನ್ನು ಇದು ತಿಳಿಸ್ಕೊಡುತ್ತೆ. ಉದಾಹರಣೆಗೆ ಇವ್ರು ಹೇಳ್ತಾರೆ, ಒಟ್ಟು ಜನಸಂಖ್ಯೆ ಇರ್ಬೋದು, ಒಟ್ಟು ಬಂಡವಾಳ ಇರ್ಬೋದು, ಉದ್ಯೋಗ ಇರ್ಬೋದು, ಆದಾಯ ಇರ್ಬೋದು, ಸಮಗ್ರ ಬೆಲೆಯ ಮಟ್ಟಗಳಿರ್ಬೋದು, ಇವುಗಳಲ್ಲೇ ಬದಲಾವಣೆಗಳು ಆರ್ಥಿಕ ಅಭಿವೃದ್ಧಿ ರಚನೆಯಲ್ಲಿ ಉಂಟು ಮಾಡುವಂತಹ ಬದಲಾವಣೆಗಳ ವಿಧಾನಗಳನ್ನು ಅದು ತೋರಿಸ್ಕೊಡುತ್ತೆ ಅನ್ನುವಂಥದ್ದನ್ನು ಇವರು ಹೇಳ್ತಾರೆ. ಇನ್ ದ ಫಿಗರ್ ಇಲ್ಲಿ ಒಂದು ಡಯಾಗ್ರಾಮನ್ನು ಸಹ ಹೇಳ್ತಾರೆ ಡೈನಾಮಿಕ್ ಇದಕ್ಕೆ. ಇನ್ ದ ಫಿಗರ್ ಲೆಟ್ ಇ ಮೀನ್ಸ್ ಇಂಟರ್ಸೆಕ್ಟ್ ಪಾಯಿಂಟ್, ಇ be the initial equilibrium and OY be the initial equilibrium income. OY ಅನ್ನುವಂಥದ್ದು ಇಲ್ಲಿ 0 ಅನ್ನುವಂಥದ್ದೇನೋ ಆದಾಯ ಸಮತೋಲನವನ್ನು ಸೂಚಿಸ್ಕೊಡುತ್ತೆ. ದೇರ್ ಇಸ್ ಎನ್ ಇನ್ವೆಸ್ಟ್ಮೆಂಟ್ ದಟ್ ಲೀಡ್ಸ್ ಟು ಆನ್ ಇನ್ಕ್ರೀಸ್ ಇನ್ ಅಗ್ರಿಗೇಟ್ ಎಕ್ಸ್ಪೆಂಡಿಚರ್. ಆದರೆ ಇಲ್ಲಿ ವೆಚ್ಚ ಅನ್ನುವಂಥದ್ದನ್ನು ಹೆಚ್ಚು ಮಾಡಬೇಕಾಗುತ್ತೆ. ಕಮ್ಯುನಿಟಿ ವುಡ್ ಇನ್ಕ್ರೀಸ್ ದ ಎಕ್ಸ್ಪೆಂಡಿಚರ್ ಫ್ರಮ್ EY ಟು YA. ಎಷ್ಟು EY0 ಟು OY ಅನ್ನುವಂಥದ್ದು YA ಇದರಲ್ಲಿ. ಹಾಗೆ OY level of national income. This increase in community expenditure increase the level of aggregate income in the next period out. The
level of OY1. At this increase, new level of income, people will spend more on consumption goods, and the final equilibrium point E1 is attained where the new level of equilibrium income of OY1. Hence, the entire process is studied under macro dynamics. OY1ಗೆ ಇಲ್ಲಿ ನಾವು ಇಡೀ ಬದಲಾವಣೆಗಳಾಗುವಂಥದ್ದು ಯಾವ ರೀತಿ ಆಗಿದೆ ಅನ್ನುವಂಥದ್ದನ್ನು ನಾವು ಸೂಚಿಸುತ್ತೆ ಅನ್ನುವಂಥದ್ದು. ಒಟ್ಟಾರೆಯಾಗಿ ನಾವು ಹೇಳೋದಾದರೆ ಇಲ್ಲಿ ಒಟ್ಟಾರೆ ಈ ಒಂದು ಸಮಗ್ರ ಅರ್ಥಶಾಸ್ತ್ರದ ಏನು ವಿಧಗಳಿದೆಯೋ ಈ ವಿಧಗಳ ಒಟ್ಟಾರೆ ಫಲಿತಾಂಶಗಳಿಗೆ ನಾವು ಬರೋದಾದರೆ ಕನ್ಕ್ಲೂಷನ್ ಹೇಳೋದಾದರೆ ದ ಡಿಸ್ಕಷನ್ ಆನ್ ಮ್ಯಾಕ್ರೋ ಸ್ಟ್ಯಾಟಿಕ್ಸ್, ಮ್ಯಾಕ್ರೋ ಡೈನಾಮಿಕ್ಸ್ ಆ್ಯಂಡ್ ಕಂಪೇರೇಟಿವ್ ಸ್ಟ್ಯಾಟಿಕ್ ಕ್ಯಾನ್ ಬಿ ಕನ್ಕ್ಲೂಡೆಡ್ ದಸ್ ಎಕನಾಮಿಕ್ ಸ್ಟ್ಯಾಟಿಕ್ಸ್ ಇಸ್ ದ ಸ್ಟಡಿ ಆಫ್ ರಿಲೇಷನ್ಸ್ ಬಿಟ್ವೀನ್ ಎಕನಾಮಿಕ್ ವೇರಿಯಬಲ್ ಅಟ್ ಪಾಯಿಂಟ್ ಆಫ್ ಟೈಮ್. ಅದರಲ್ಲಿ ಅಟ್ ಎ ಪಾಯಿಂಟ್ ಆಫ್ ಟೈಮ್ ಸಂಪೂರ್ಣವಾಗಿ ನಾವು ಏವನ್ನು ಬದಲಾವಣೆಗಳನ್ನು ಮ್ಯಾಕ್ರೋ ಸ್ಟ್ಯಾಟಿಸ್ಟಿಕ್ಸ್ ಇರ್ಬೋದು, ಸ್ಥಿರಾತ್ಮಕವಾದಂತಹ ವಿಶ್ಲೇಷಣೆ ಇರ್ಬೋದು, ತುಲನಾತ್ಮಕ ಸ್ಥಿರಾತ್ಮಕ ಸಮಗ್ರ ವಿಶ್ಲೇಷಣೆ ಇರ್ಬೋದು, ಅಥವಾ ಚಲನಾತ್ಮಕ ಸಮಗ್ರ ವಿಶ್ಲೇಷಣೆಗಳಿರ್ಬೋದು, ಇವು ಒಂದಕ್ಕೊಂದು ಸಂಬಂಧವನ್ನು ಹೊಂದಿವೆ ಅನ್ನುವಂಥದ್ದು. ವೇರಿಯಸ್ ಎಕನಾಮಿಕ್ ಡೈನಾಮಿಕ್ ಎಕ್ಸ್ಪ್ಲೈನ್ಸ್ ದ ರಿಲೇಶನ್ಶಿಪ್ ಆಫ್ ಎಕನಾಮಿಕ್ ವೇರಿಯಬಲ್ಸ್ ಅಟ್ ಎ ಪಾಯಿಂಟ್ ಆಫ್ ಟೈಮ್, ವೇರಿಯಸ್ ಎಕನಾಮಿಕ್ ಡೈನಾಮಿಕ್ಸ್ ಎಕ್ಸ್ಪ್ಲೈನ್ಸ್ ದ ರಿಲೇಶನ್ಶಿಪ್ ಆಫ್ ಎಕನಾಮಿಕ್ ವೇರಿಯಬಲ್ಸ್ ಥ್ರೂ ಟೈಮ್. In a static economics, there is movement but no change in economic phenomena, while a dynamic economics, the fundamental forces themselves change. The former study movement around the point of equilibrium, but the latter trace the path from one point of equilibrium to the other. ಸಹಜವಾಗಿ ಅದು ಒಂದರಿಂದ ಮತ್ತೊಂದಕ್ಕೆ ಬದಲಾವಣೆಗಳನ್ನುವಂಥದ್ದು ಸಮಯ ಬಿಂದುಗಳಲ್ಲಿ ಆಗುವಂಥದ್ದು, ಬೋತ್ ಬ್ಯಾಕ್ವರ್ಡ್ ಆ್ಯಂಡ್ ಫಾರ್ವರ್ಡ್. ಆನ್ ದ ಅದರ್ ಹ್ಯಾಂಡ್, ಕಂಪ್ಯಾರೇಟಿವ್ ಸ್ಟ್ಯಾಟಿಕ್ ಸ್ಟಡಿಡ್ ಆ್ಯಂಡ್ ಕಂಪ್ಯಾರೇಟಿವ್ ಟು ಸ್ಟ್ಯಾಟಿಕ್ equilibrium position. If savings at a point of time are and at another point of times, this is once over change which is comparative statics. But if we given rise in savings leads to increase in investment. ಯಾವಾಗ ನಾವು ಬದಲಾವಣೆ ಅಂದರೆ ಉಳಿತಾಯ ಅನ್ನುವಂಥದ್ದು ಹೆಚ್ಚಾಗುತ್ತೋ ಆಗ ಹೂಡಿಕೆ ಸಹ ಹೆಚ್ಚಾಗುತ್ತೆ. ಔಟ್ಪುಟ್, ಇನ್ಕಮ್ ಆ್ಯಂಡ್ ಫರ್ದರ್ ರೈಸ್ ಇನ್ ಸೇವಿಂಗ್ಸ್. ದಿಸ್ ಈ ಸೀಕ್ವೆನ್ಸ್ ಆಫ್ ಇಂಟರ್ಡಿಪೆಂಡೆಂಟ್ ಇವೆಂಟ್ ಆಫ್ ಕಂಟಿನ್ಯೂಸ್ ಚೇಂಜಸ್ ಇನ್ ಡೈನಾಮಿಕ್ ಇನ್ ನೇಚರ್. ಅಂದರೆ ಬದಲಾವಣೆ ಅಂದರೆ ಬದಲಾವಣೆ ಅಂತ ಅನ್ನುವಂಥದ್ದು ಸಹಜವಾದಂಥದ್ದು. ಹಾಗಾಗಿ ಡೈನಾಮಿಕ್ ಚಲನಾತ್ಮಕ ಬದಲಾವಣೆ ಅನ್ನುವಂಥದ್ದು ಸಹಜವಾಗಿ ಎಲ್ಲವನ್ನ ಬದಲಾವಣೆಯನ್ನು ಮಾಡುವಂಥದ್ದನ್ನು ನಾವು ನೋಡ್ತೇವೆ. ಥ್ಯಾಂಕ್ ಯು. ಇದಿಷ್ಟು ಸಮಗ್ರ ಚಲನಾತ್ಮಕ ವಿಶ್ಲೇಷಣೆ ಅನ್ನುವಂಥದ್ದು.